ಹಾಯ್ ಫ್ರೆಂಡ್ಸ್, ನಾನು ವಿನುತಾ. ಇವತ್ತಿನ ರೆಸಿಪಿ ಬಂದುಬಿಟ್ಟು ರವಾ ಟೊಮೆಟೊ ಬಾತ್. ಮೊದಲಿಗೆ ನೀವು 3-4 ಟೊಮೆಟೊನ ಮಿಕ್ಸಿಗೆ ಕಟ್ ಮಾಡಿ ಹಾಕ್ಕೊಂಡು ಅದಕ್ಕೆ ಸಾಂಬಾರ್ ಪೌಡರ್ ಅಥವಾ ರೆಡ್ ಚಿಲ್ಲಿ ಪೌಡರ್ ಖಾರಕ್ಕೆ ತಕ್ಕಷ್ಟು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೋಬೇಕು. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು 1.5 ಕಪ್ ಲೋಟೆಯಲ್ಲಿ ನಾನು ರವೆ ತಗೊಂಡಿದ್ದೀನಿ. ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿ 4 ನಿಮಿಷ ಆಗುವಷ್ಟು ಫ್ರೈ ಮಾಡಿ ಸೈಡ್ಗೆ ತೆಗೆದಿಟ್ಕೊಳ್ಬೇಕು. ನೋಡ್ಬೋದು, ಸ್ವಲ್ಪ ಅದು ರವೆ ಸೈಜ್ ಸ್ವಲ್ಪ ದೊಡ್ಡದಾಗಿರುತ್ತೆ, ಅಷ್ಟು ತನಕ ನೀವು ಫ್ರೈ ಮಾಡಿದರೆ ಸಾಕು. ನಂತರ ಒಂದು ಬಾಣಲೆ ತಗೊಂಡು ಒಗ್ಗರಣೆಗೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಕರಿಬೇವು, ಜಜ್ಜಿದ ಶುಂಠಿ, ತರಕಾರಿ, ಕ್ಯಾಪ್ಸಿಕಮ್, ಬಟಾಣಿ, ಕ್ಯಾರೆಟ್ ಇವೆಲ್ಲವನ್ನು ಚೆನ್ನಾಗಿ ಹಾಕಿ ಚೆನ್ನಾಗಿ ಒಗ್ಗರಣೆನ ರೆಡಿ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ರುಚಿಗೆ ಉಪ್ಪನ್ನು ಸೇರಿಸ್ಬೋದು, ತರಕಾರಿನೂ ಬೇಯುತ್ತೆ. ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಪ್ರಿಪೇರ್ ಮಾಡಿದ ಪ್ಯೂರಿನ ಇದಕ್ಕೆ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ಮತ್ತು ಸ್ವಲ್ಪ ಹಸಿ ವಾಸನೆನೂ ಹೋಗಬೇಕು, ಹಾಗೆ ನೀವು ಫ್ರೈ ಮಾಡಬೇಕು. ಆದಮೇಲೆ ಸ್ವಲ್ಪನೇ ಅರಿಶಿನ ಹಾಕಿಬಿಟ್ಟು ಪುನಃ ಮಿಕ್ಸ್ ಮಾಡಿ. ನಂತರ ನಾನು 1.5 ಕಪ್ಪು ಲೋಟೆಯಲ್ಲಿ ರವೆ ತಗೊಂಡಿದ್ದೀನಿ. ಹತ್ರ 2-2.25 ಆಗುವಷ್ಟು ನೀರನ್ನು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ, ಕೊಬ್ಬರಿ ತುರಿನ ಸೇರಿಸ್ಕೊಳ್ಳಿ. ಇದು ಕುದಿ ಬಂದಮೇಲೆ ನಾವು ಹುರಿದ ರವೆಯನ್ನು ಮೇಲ್ಗಡೆಯಿಂದ ಹಾಕ್ತಾ ಕೆಳಗಡೆಯಿಂದ ನಾವು ತಿರುಗಿಸ್ತಾ ಇರಬೇಕು. ಇಲ್ಲಾಂದರೆ ಅದಕ್ಕೆ ಒಮ್ಮೊಮ್ಮೆ ಗಟ್ಟಿಯಾಗಿ ಬಿಡುತ್ತೆ ರವಾನು. ಸೊ ನೀವು ತಿರುಗಿಸ್ತಾ ಹಾಕಿದರೆ ಸ್ಮೂತಾಗಿ ಸಾಫ್ಟಾಗಿ ಇರುತ್ತೆ. ಸೊ ನೋಡ್ಬೋದು, ಈ ಥರ ತಿರುಗಿಸ್ತಾ ನಾವು ಅದನ್ನು ರೆಡಿ ಮಾಡ್ಕೋಬೇಕು. ಮೆತ್ತಗಾಗಿದೆ. ಇವಾಗ ಸಿಮ್ಮಲ್ಲಿ ಒಂದು 3 ನಿಮಿಷ ಮುಚ್ಚಳ ಇಟ್ಟು ಬೇಯಿಸಿ ತೆಗೆದು ನೋಡ್ಬೋದು. ತುಂಬ ಸ್ಮೂತಾಗಿ ಚೆನ್ನಾಗಿ ಕಲರು ಬಂದಿದೆ. ಟೇಸ್ಟು ಚೆನ್ನಾಗಿರುತ್ತೆ. ಒಮ್ಮೆ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಸೈಡ್ಗೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಕೊನೆಯಲ್ಲಿ ಅದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಶೇರ್ ಟು ಯುವರ್ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.